ಆಫೀಸ್ ಮುಂದೆ ನಿನ್ನೆ ಬಿಜೆಪಿ MLA ಒಬ್ಬರಿಗೆ ಮೊಟ್ಟೆ ಹೊಡೆದ್ರು ಮತ್ತೆ ಬಟ್ಟೆ ಹಿಡಿದು ಎಳೆದಾಡೋದು ಹಲ್ಲೆ ಮಾಡೋಂಥದ್ದು ಆಗಿತ್ತು. ಪ್ರಕರಣ ಏನಂತ ದಾಖಲಾಗಿದೆ, ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ? ನಿನ್ನೆ ಒಂದು KPCC ಆಫೀಸ್ ಎದುರು ಕಡೆ ಇನ್ಸಿಡೆಂಟ್ ನಡೆದಿತ್ತು. ಅದು ಸಂಬಂಧಪಟ್ಟ ಶಿವಾಜಿನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಆ ಪ್ರಕರಣದ ಪೈಕಿ ನಿನ್ನೆ 5 ಜನ ಮತ್ತು ಇವತ್ತು 4 ಜನ ಒಟ್ಟಾಗಿ ಇಲ್ಲಿವರೆಗೆ 9 ಜನ ಅರೆಸ್ಟ್ ನಮ್ಮ ಶಿವಾಜಿನಗರ್ ಪೊಲೀಸ್ ಸ್ಟೇಷನಲ್ಲಿ ಅರೆಸ್ಟ್ ಆಗಿದರು. ಸರ್ ಏನು ಸರ್ ಉದ್ದೇಶ ಏನು ಅಥವಾ ಹಿನ್ನೆಲೆ ಏನು? ನಿನ್ನೆ ವಿರೋಧ ಪಕ್ಷ ನಾಯಕರು ಸಹಿತ ಬಂದು ದೂರು ಕೊಟ್ಟಿದ್ರು, ಏನಂತ ತಮಗೆ ಬ್ರೀಫ್ ಮಾಡಿದ್ದಾರೆ ಸರ್? ಅಲ್ಲ, ನಿನ್ನೆ ನಿಮಗೆ ಗೊತ್ತಿರಬಹುದು, ಒಂದು KPCC ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಅಲ್ಲಿ ಕಾಲ್ ಕೊಟ್ಟಿದ್ರು BJP ಪಕ್ಷದವರು. ಆದರೆ ಅವರು ಕಂಟೋನ್ಮೆಂಟ್ ಹತ್ರ ನಮ್ಮ ಪೊಲೀಸ್ ಅವರು ಪ್ರಿವೆಂಟಿವ್ ಅರೆಸ್ಟ್ ಮಾಡಿದರು. ನಂತರ ಒಂದು ಬಸ್ ಈ ಕಡೆ ಬಂತು. ಆ ಬಸ್ ಯಾವ ರೀತಿ ಈ ಕಡೆ ಬಂತು ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಜೊತೆಗೆ ಅಲ್ಲಿ ಒಬ್ಬ MLA ಅವ್ರ ಮೇಲೆ ಮೊಟ್ಟೆ ಎಸೆದಿದ್ದ ಒಂದು ಪ್ರಕರಣ ದಾಖಲಾಗಿತ್ತು. ಸಂಬಂಧಪಟ್ಟ ಎಲ್ಲ ಒಂದು ಡೆಲಿಗೇಷನ್ ನಮ್ಮ ಆಫೀಸ್ಗೆ ಬಂದು ಒಂದು ಮನವಿ ಕೊಟ್ಟಿದ್ರು, ಅರ್ಜಿ ಕೊಟ್ಟಿದ್ರು, ಒಂದು ಕಂಪ್ಲೇಂಟ್. ಆ ಕಂಪ್ಲೇಂಟ್ ಆಧಾರ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ ಟೋಟಲ್ ಇಲ್ಲಿವರೆಗೆ 9 ಜನ ಅರೆಸ್ಟ್ ಆಗಿದೆ. ಸರ್, ಅಂದ್ರೆ ಇದೇನು ಪ್ರೀ ಪ್ಲಾನ್ ಇತ್ತ ಸರ್? ಅವ್ರ ಮೇಲೆ ಮೊಟ್ಟೆ ಹೊಡಿಬೇಕು ಅದೆಲ್ಲ ತಂದಿಟ್ಟುಕೊಂಡಿದ್ದ, ಮಚ್ಚು ಕಲ್ಲು ಎಲ್ಲ ಇಟ್ಕೊಂಡಿದ್ರು ಅನ್ನೋದು ಅವರ ಆರೋಪ ಸರ್. ಇನ್ವೆಸ್ಟಿಗೇಷನ್ ಏನು? ಇನ್ವೆಸ್ಟಿಗೇಷನ್ ನಿನ್ನೆನೇ ಕೇಸ್ ರಿಜಿಸ್ಟರ್ ಆಗಿದೆ, ತನಿಖೆ ಪ್ರಗತಿಯಲ್ಲಿದೆ. ಆಫೀಸ್ ಮುಂದೆ ನಿನ್ನೆ ಬಿಜೆಪಿ MLA ಒಬ್ಬರಿಗೆ ಮೊಟ್ಟೆ ಹೊಡೆದ್ರು ಮತ್ತೆ ಬಟ್ಟೆ ಹಿಡಿದು ಎಳೆದಾಡೋದು ಹಲ್ಲೆ ಮಾಡೋಂಥದ್ದು ಆಗಿತ್ತು. ಪ್ರಕರಣ ಏನಂತ ದಾಖಲಾಗಿದೆ, ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ? ನಿನ್ನೆ ಒಂದು KPCC ಆಫೀಸ್ ಎದುರು ಕಡೆ ಇನ್ಸಿಡೆಂಟ್ ನಡೆದಿತ್ತು. ಅದು ಸಂಬಂಧಪಟ್ಟ ಶಿವಾಜಿನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಆ ಪ್ರಕರಣದ ಪೈಕಿ ನಿನ್ನೆ 5 ಜನ ಮತ್ತು ಇವತ್ತು 4 ಜನ ಒಟ್ಟಾಗಿ ಇಲ್ಲಿವರೆಗೆ 9 ಜನ ಅರೆಸ್ಟ್ ನಮ್ಮ ಶಿವಾಜಿನಗರ್ ಪೊಲೀಸ್ ಸ್ಟೇಷನಲ್ಲಿ ಅರೆಸ್ಟ್ ಆಗಿದರು. ಸರ್, ಏನು ಸರ್ ಉದ್ದೇಶ ಏನು ಅಥವಾ ಹಿನ್ನೆಲೆ ಏನು? ನಿನ್ನೆ ವಿರೋಧ ಪಕ್ಷ ನಾಯಕರು ಸಹಿತ ಬಂದು ದೂರು ಕೊಟ್ಟಿದ್ರು, ಏನಂತ ತಮಗೆ ಬ್ರೀಫ್ ಮಾಡಿದ್ದಾರೆ ಸರ್? ಅಲ್ಲ, ನಿನ್ನೆ ನಿಮಗೆ ಗೊತ್ತಿರಬಹುದು, ಒಂದು KPCC ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಅಲ್ಲಿ ಕಾಲ್ ಕೊಟ್ಟಿದ್ರು BJP ಪಕ್ಷದವರು. ಆದರೆ ಅವರು ಕಂಟೋನ್ಮೆಂಟ್ ಹತ್ರ ನಮ್ಮ ಪೊಲೀಸ್ ಅವರು ಪ್ರಿವೆಂಟಿವ್ ಅರೆಸ್ಟ್ ಮಾಡಿದರು. ನಂತರ ಒಂದು ಬಸ್ ಈ ಕಡೆ ಬಂತು. ಆ ಬಸ್ ಯಾವ ರೀತಿ ಈ ಕಡೆ ಬಂತು ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಜೊತೆಗೆ ಅಲ್ಲಿ ಒಬ್ಬ MLA ಅವ್ರ ಮೇಲೆ ಮೊಟ್ಟೆ ಎಸೆದಿದ್ದ ಒಂದು ಪ್ರಕರಣ ದಾಖಲಾಗಿತ್ತು. ಸಂಬಂಧಪಟ್ಟ ಎಲ್ಲ ಒಂದು ಡೆಲಿಗೇಷನ್ ನಮ್ಮ ಆಫೀಸ್ಗೆ ಬಂದು ಒಂದು ಮನವಿ ಕೊಟ್ಟಿದ್ರು, ಅರ್ಜಿ ಕೊಟ್ಟಿದ್ರು, ಒಂದು ಕಂಪ್ಲೇಂಟ್. ಆ ಕಂಪ್ಲೇಂಟ್ ಆಧಾರ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ ಟೋಟಲ್ ಇಲ್ಲಿವರೆಗೆ 9 ಜನ ಅರೆಸ್ಟ್ ಆಗಿದೆ. ಸರ್, ಅಂದ್ರೆ ಇದೇನು ಪ್ರೀ ಪ್ಲಾನ್ ಇತ್ತ ಸರ್? ಅವ್ರ ಮೇಲೆ ಮೊಟ್ಟೆ ಹೊಡಿಬೇಕು ಅದೆಲ್ಲ ತಂದಿಟ್ಟುಕೊಂಡಿದ್ದ, ಮಚ್ಚು ಕಲ್ಲು ಎಲ್ಲ ಇಟ್ಕೊಂಡಿದ್ರು ಅನ್ನೋದು ಅವರ ಆರೋಪ ಸರ್. ಇನ್ವೆಸ್ಟಿಗೇಷನ್ ಏನು? ಇನ್ವೆಸ್ಟಿಗೇಷನ್ ನಿನ್ನೆನೇ ಕೇಸ್ ರಿಜಿಸ್ಟರ್ ಆಗಿದೆ, ತನಿಖೆ ಪ್ರಗತಿಯಲ್ಲಿದೆ.